ಹಂಗಂದ್ರೆ ಹೈದ್ರಾಬಾದ್ಗೆ ಹೋಗ್ತಾ ಇದೆಯಾ? ಹಾಂ ಫೈನಲಿ ಫಿಕ್ಸ್. ಪ್ರ್ಯಾಂಕ್ ಅಂತೂ ಅಲ್ಲ, ಸೀರಿಯಸ್ ಆಗಿ. ತೆಲುಗು ಮಾತಾಡ್ತೀರಿ ಅಲ್ಲಿ ಹೋಗಿ. ತೆಲುಗು ರಾದು. ಶಾಕ್ ಶಾಕ್ ಶಾಕ್. ಈ ಬಾಳ್ ಬೇಕಾ ನಿನ್ಗೆ? ಅಲ್ಲಿ ಹೈದ್ರಾಬಾದಲ್ಲೆಲ್ಲ ಹೋಗಿ ಪಿ ಜಿಲೆಲ್ಲ ಈ ತರ. ಆಮೇಲೆ ನಮ್ಮ ಮನೆಯವರೆಲ್ಲ ನೋಡ್ತಾರೆ ವ್ಲಾಗ್ನ. ನಿಜ ಇಲ್ಲೇ ಇಕ್ಕಿದ್ದೆ. ಎಲ್ಲಿ ಫೋನು? ಇಕ್ಕಿದ್ದೆ ಆಗಿ ಇಲ್ಲೇ ಆಯ್ತಾನೆ ನೋಡಿ ಡಾರ್ಲಿಂಗ್ಸ್. ಇಲ್ಲ, ಇವಾಗ ಸ್ಟಾರ್ಟ್ ಆಗಿದೆ. ಪ್ರಾಮಿಸ್ ಪ್ರಾಮಿಸ್ ಪ್ರಾಮಿಸ್. ಎಷ್ಟೇ ಪಿಂಕು, ಇದು ಪಿಂಕು, ಅದು ಪಿಂಕು, ಏನಿದೆ? ಎಲ್ರಿಗೂ ನಮಸ್ಕಾರ. ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಬಾಯ್ಸ್ ಅಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ. ಸೊ ಡಾರ್ಲಿಂಗ್ಸ್, ಜಸ್ಟ್ ಸಂಜನಾ ಕಾಲ್ ಮಾಡಿದ್ಲು. ನಾನು ಹೈದ್ರಾಬಾದ್ಗೆ ಹೋಗ್ತಾ ಇದ್ದೀನಿ, ಬಾ ಸ್ವಲ್ಪ ಡ್ರೆಸ್ ಶಾಪಿಂಗ್ ಇದೆ, ಹೋಗ್ಬೇಕು ಅಂತ. ನಾನು ಕೇಳಿದೆ ಏನಕ್ಕೆ ಅಂತ. ದೆನ್ ಶಿ ಸೆಡ್, ಇಲ್ಲ ನಂದು ಜಾಬು ಮತ್ತು ಆ ಕಡೆ ಶಿಫ್ಟ್ ಆಗಿದೆ, ಹ್ಯಾವ್ ಟು ಗೋ ಅಂತ. ಐ ಡೋಂಟ್ ನೋ ವಾಟ್ ಶಿ ಈಸ್ ಗೋಯಿಂಗ್ ಟು ಡೂ ಅಂತ. ಆ್ಯಂಡ್ ಅಲ್ಲಿ ಪಿ ಜಿಗೂ ಕೂಡ ಆಲ್ರೆಡಿ ಅಡ್ವಾನ್ಸ್ ಪೇ ಆಗಿದೆ ಅಂತೆಲ್ಲ ಹೇಳ್ತಾ ಇದ್ದಾಳೆ. ಐ ಡೋಂಟ್ ನೋ ಇದು ಪ್ರ್ಯಾಂಕಾ ನಿಜನಾ ಇಲ್ವಾ, ನಿಜವಾಗ್ಲೂ ಹೋಗ್ತಾಳಾ ಇಲ್ವಾ ಏನು ಗೊತ್ತಿಲ್ಲ. ಸಡನ್ನಾಗಿ ಹೇಳ್ತಾ ಇದ್ದಾಳೆ. ಲೆಟ್ಸ್ ಗೋ ಆ್ಯಂಡ್ ಸಿ. ಹೋಗದೇ ಇದ್ದರೆ ಸಾಕು. ಕಮ್ ಲೆಟ್ಸ್ ಚೆಕ್ ಇಟ್. ಜಸ್ಟು ಮಳೆ ಬಂದು ನಿಂತಿದೆ ಡಾರ್ಲಿಂಗ್ಸ್, ಅದಕ್ಕೆ ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇಲ್ಲ. ಇಲ್ಲ ಅಂದಿದ್ರೆ ಹೆಲ್ಮೆಟ್ ಹಾಕೊಂಡು ಹೋಗ್ಬಿಡ್ತಾ ಇದ್ದೆ. ಈ ಮಳೇಲಿ ಎಲ್ಲಿರ್ತಾರೆ ಕಾಪ್ಸು? ಹಂಗಂದಾಗಲಿ ಏನಾದ್ರು ಕಾಪ್ಸ್ ಲಾಕ್ ಆಗಿಬಿಟ್ರೆ, ಓ ಮೈ ಗಾಡ್, ಹಂಗೆಲ್ಲ ಆಗಲ್ಲ ಡಾರ್ಲಿಂಗ್ಸ್. ಕಮಾನ್. ಎರಡು ನಿಮಿಷ ಕಾಯ್ನೆ ಡಾರ್ಲಿಂಗ್ಸ್, 3ನೇ ನಿಮಿಷಕ್ಕೆ ಬಿಲ್ಗೋ ಅಷ್ಟೇ. ಹೈದ್ರಾಬಾದ್ಗೆ ಹೋಗ್ತೀವಿ ಅಂದವಳು ಯಾಕೆ ಹಿಂಗೆ ಬರ್ತಾ ಇದ್ದಾಳೆ? ಇಲ್ಲ ಯಾರ್ದೋ ಮನೆ ಕೆಲ್ಸಕ್ಕೆ ಹೋಗೋ ಥರ. ಹೌದಾ ಗೈಸ್, ಇದೇ ನಮ್ ಲಾಸ್ಟ್ ಫುಡ್ ಬ್ಲಾಗ್ ಆಗುತ್ತೆ. ಏನ್ ಹೇಳು? ಅಕ್ಷಯ್ ಸೆಂಡ್ ಆಫ್ ಕೊಡಕ್ ಬಾ ಅಂತ, ಬಟ್ ಅವನು ಬರ್ತಾ ಇಲ್ಲ. ಸೀರಿಯಸ್ ಆಗಿ ನಿಜ ಇಲ್ಲ ನಿಜವಾಗ್ಲೂ. ಸೊ ಅದಕ್ಕೆ ಇದೇ ನಮ್ಮ ಲಾಸ್ಟ್ ಫುಡ್ ಬ್ಲಾಗ್ ಆಗಿರುತ್ತೆ. ಯಾಕಂದ್ರೆ ನನಗೆ ತಿನ್ನೋದಂದ್ರೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ ಇವಾಗ ಬೇರೆ ಯಾವ್ದಾದ್ರು ಪ್ಲೇಸ್ಗೆ ಹೋಗ್ತಾ ಇದೀವಿ ತಿನ್ನಕ್ಕೆ ಅಂತ. ತೆಲುಗು ಬರುತ್ತಾ ನಿಮಗೆ? ವಚ್ಚಂದಿ. ಏನ್ ವಚ್ಚಂದಿ? ಬರುತ್ತೆ, ಐ ಕ್ಯಾನ್ ಮ್ಯಾನೇಜ್. ನನಗೆ ತೆಲುಗು ತಮಿಳು ಎಲ್ಲ ಭಾಷೆ ಬರುತ್ತೆ, ಮಾತಾಡಕ್ ಬರಲ್ಲ ಅಷ್ಟೇ. ಇವಾಗ ನಾನು ಅದಕ್ಕೆ ಅಕ್ಷಯ್ನ ಕರಿತಾ ಇದ್ದೀನಿ, ನಾಳೆ ಬಾ ನನ್ನ ಡ್ರಾಪ್ ಮಾಡಕ್ಕೆ ಅಂತ. ನೀನು ಹೋಗ್ತಾ ಇಲ್ಲ, ಡೌ ಮಾಡ್ತಾ ಇದೀಯಾ ನಂಗೆ ಗೊತ್ತಾಯ್ತು. ಪ್ರಾಮಿಸ್ ಪ್ರಾಮಿಸ್ ಪ್ರಾಮಿಸ್. ಯಾವ ಪ್ರಾಮಿಸ್ ಇಲ್ಲ ಗಿಮಿಸ್ ಇಲ್ಲ. ಅವ್ನಿಗೆ ಹೆಂಗೆ ನಾನು ಹೇಳಿ. ಇವಾಗ ನಾನು ಬಸ್ ಬುಕ್ ಮಾಡ್ತಿದ್ದೀನಿ ಗೈಸ್. ಇಟ್ಸ್ ನಾಟ್ ಎ ಪ್ರ್ಯಾಂಕ್. ಆಗ್ಲೇ ಬಸ್ ಬುಕ್ ಆಗಿದೆ ಅಂದೆ. ಅಡ್ವಾನ್ಸ್ ಪೇ ಆಗಿದೆ, ಬಸ್ ಬುಕ್ ಮಾಡಬೇಕು. ಬಸ್ ಬುಕ್ ಮಾಡಕ್ ಅಡ್ವಾನ್ಸ್ ಪೇ ಮಾಡ್ತಾರೆ ಯಾರಾದ್ರು? ಬಸ್ಗೆಲ್ಲ ಪಿ ಜಿಗೆ ಕಣೋ. ಏನಿಲ್ಲ, ವಾಪಸ್ ಕೊಡ್ತಾರೆ. ಬೇಡ, ನಾನು ಹೊರಡ್ತೀನಿ. ಬೇಡ, ಮಳೆ ಬರುತ್ತೆ. ಆಕ್ಚುಲಿ ಮಳೆ ಬಂದಾಗ ಐಸ್ ಕ್ರೀಮ್ ತಿನ್ನಕ್ ನನಗೆ ತುಂಬಾ ಇಷ್ಟ. ಏನಂತ್ಯಾ? ಈವನ್ ಶರು ಚಿಟ್ಟೆಗೂ ಇಷ್ಟ ತಾನೇ. ಪಕ್ಕ ನೋಡ್ಕೋ, ಶರು ಕಮೆಂಟ್ ಮಾಡ್ತಾಳೆ, ಅವ್ರಿಗೂ ಇಷ್ಟ. ಅಂದ್ರೆ ಆಲ್ಮೋಸ್ಟ್ ಎಲ್ಲ ಹುಡುಗಿರ್ಗೂ ಇಷ್ಟ ಆಗುತ್ತೆ ಅನ್ಸುತ್ತೆ ಮಳೆ ಬರ್ಬೇಕಾದ್ರೆ ಐಸ್ ಕ್ರೀಮ್ ತಿನ್ನೋದು. ಎಲ್ಲಿದೆ ಐಬ್ಯಾಕ್? ಅದು ಬಂದ್ಬಿಟ್ಟು ವಿಜಯನಗರ್. ಐಬ್ಯಾಕೋನ ಪೋಲಾರ್ ಬಿಯರ್ ಯಾವ್ದಾದ್ರು ಓಕೆ, ಒಟ್ನಲ್ಲಿ ಐಸ್ ಕ್ರೀಮ್ ತಿನ್ಬೇಕು. ಅಂದ್ರೆ ನಾನು ಯೂಶಲಿ ಐಸ್ ಕ್ರೀಮ್ ಚಾಕ್ಲೇಟ್ಸ್ ಎಲ್ಲ ಅಷ್ಟು ತಿನ್ನಲ್ಲ, ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಬಟ್ ತುಂಬಾ ರೇರ್ ಆ ಥರ ಅನಿಸೋದು ನನಗೆ ತಿನ್ನಬೇಕು ಅಂತ. ಸೊ ಇವಾಗ ನಾವು ಐಸ್ ಕ್ರೀಮ್ ತಿನ್ನಕ್ಕೆ ಹೋಗ್ತಿದ್ದೀವಿ. ಚಲೋ. ಅದಕ್ಕೆ ಇದಕ್ಕೂ ಏನು? ಇವಾಗ ಇವಳು ತಿನ್ಬೇಕು ಅಷ್ಟೇ. ತಿಂದ್ರೆ ಇವಳು ಆಗ್ತಾಳೆ ತಾನೇ. ರೆಡಿ ಐಸ್ ಕ್ರೀಮ್ ತಿನ್ಬೇಕು ಅಷ್ಟೇ. ನಾನು ಇವತ್ತು ಕ್ಲೀನಾಗಿ ರೆಡಿನೇ ಆಗಿಲ್ಲ ಅಪ್ಪ. ಸೇಮ್ ಯಾರ ಥರ ಕಾಣಿಸ್ತಾ ಇದೆ? ಚೆನ್ನಾಗಿ ನಾನು 5 ನಿಮಿಷ ಆಯ್ತು, ಯಾರೂ ಬರಲೇ ಇಲ್ಲ. ನನಗೆ ಬ್ಲೂಬೆರಿ. ಎಸ್, ಐಸ್ ಕ್ರೀಮ್ ತಿನ್ಬಿಡ್ಬೇಕು ಈಗ ಇವಳು. 1000 ಐಸ್ ಕ್ರೀಮ್ಸ್ ಇದೆ ಇಲ್ಲಿ. ನಿಮ್ಮ ಜೊತೆ ಬಂದರೆ ನನಗಂತೂ ನನಗೆ ಶೈ ಆಗುತ್ತೆ. ಎಲ್ಲರೂ ಅಲ್ಲಿರೋರೆಲ್ಲನೂ ರೆಕಗ್ನೈಸ್ ಮಾಡ್ತಾ ಇದ್ದಾರೆ, ಐ ಅಂತ ನಗ್ತಾರೆ. ಮಾಸ್ಕ್ ಹಾಕೊಂಡು ಬಾ ಅಂತ ಹೇಳ್ತೀನಿ, ಮಾಸ್ಕ್ ಹಾಕೊಂಡು ಬರಲ್ಲ. ನನಗೆ ಮಾಸ್ಕ್ ಹಾಕೊಂಡು ಬಂದಿದ್ದೆ ಆ್ಯಕ್ಚುಲಿ. ಇಲ್ಲಿ ಬಿಟ್ಬಿಟ್ಟು ಬಂದೆ ಅಷ್ಟೇ. ಇಲ್ಲೇ ಬಿಟ್ಬಿಟ್ಟು ಅಲ್ಲಿಗೆ ಬಂದು ನನ್ನ ಜೊತೆ ನಾನು ಹೋಗಿ ಆರ್ಡ್ರ್ ಮಾಡ್ತಿದ್ದೆ ತಾನೇ. ನೀನು ಆಮೇಲೆ ನಿನಗೆ ಬೇಕಿರೋದು ಆರ್ಡ್ರ್ ಮಾಡ್ತೇನೆ, ನನಗೆ ಬರೀ ಇಷ್ಟ ಯಾವ್ದಾದ್ರು ಮಾಡಿಬಿಡ್ತಾಳೆ. ಅದಕ್ಕೆ ನಾನೇ ಹೋಗಿದ್ದೀನಿ, ಯಾವ್ದು ಬೇಕು ಕರೆಕ್ಟಾಗಿ. ನೀನು
ನಾನೇ ಬರಲಿ. ನಾನು ಡ್ರಾಪ್ ಮಾಡಕ್ಕೆ ಬಾ, ಒಂದು ಬ್ಲಾಗ್ ಮಾಡ್ಕೋಬೋದು. ಇಲ್ಲ ಸೊ ಆರ್ಡರ್ ಬಂದು ಏನಿದು ಪಪಾಯನಾ? ಏನಿದು? ಗೋವಾ ಚಿಲ್ಲಿ. ಒಳ್ಳೆ ಪಪಾಯ ಇದ್ದಂಗಿದೆ. ಹೆಂಗಿದೆ? ಸೂಪರ್ ಆಗಿದೆಯಾ? ಡವ್ ಮಾಡ್ತಾ ಇಲ್ಲ ತಾನೆ? ಯಾಕೆ ಏನಾಯ್ತೆ? ಅಯ್ಯಯ್ಯೋ ಯಾಕೆ ಹಿಂಗಾಡ್ತಾ ಇದೆಯಾ? ಸ್ವಲ್ಪ ನಿಧಾನ. ಏನೋ ಆಗಲೇ ಇರೋ ಅಂತ ಇದ್ದೆ, ಚಳಿ ಇದ್ದಾಗ ಕೋಲ್ಡ್ ತಿನ್ನಬೇಕು ಅಂತ ಹೇಳಿ ಟೀತು ಸೆನ್ಸಿಟಿವ್ ಕೋಲ್ಡ್ ಅಂತ ನನ್ನ ನೋಡ್ಕೊಟ್ಟಿದ್ರೆ ಹೆಂಗಿದೆ ಹೇಳ್ತೀನಿ. ನೋಡು ನೀನು ಮೊದಲೇ ನೀನು ಅಲ್ಲಿ ಸರಿಲ್ಲ ತಾನೇ. ಹೆಂಗಾಡ್ತಾನೆ ಫುಲ್ ತುಂಬ ಕೋಲ್ಡ್ ಆಗಿಬಿಡುತ್ತೆ. ನಾನು ಫುಲ್ ಅಗದ್ಬಿಟ್ಟೆ ಒಂದೇ ಸತಿ. ಒಂದು ಎಕ್ಸ್ಪ್ರೆಷನ್ ಪೂರ್ತಿ ಕ್ಲೀನಾಗಿ ತೋರಿಸೋ. ಅವನಲ್ಲೂ ಸೆನ್ಸಿಟಿವ್. ಏನು ಹೇಳ್ತಾರ? ಕೋಲ್ಡ್ ಇಲ್ಲ ನೋಡಿದ್ರೆ ಹೋಗ್ಬೇಡ. ಎಲ್ಲಿಗೆ ಹೋಗ್ತಿದ್ಯಾ? ನೋಡೋಣ ಯಾಕೆ ಹಂಗೆಲ್ಲ ಆಗ್ತಿದ್ಯಾ? ಕ್ಲೀನಾಗಿ ನಗು, ಸ್ಮೈಲ್ ಮಾಡು. ನಂಗೆ ಗೊತ್ತಾಯ್ತದೆ. ಆಗಿ ನಾನು ಅದನ್ನ ಒಂದೇ ಸತಿ ಬಾಯಿ ಚಾಕ್ಲೇಟ್ ಥರ ಇಟ್ಕೊಂಡ್ರೆ ಆಗ್ತಲ್ಲ, ಅಗದ್ಬಿಟ್ರೆ ಹೋಗ್ಬಿಡ್ತೀನಿ. ನಾನು ಒಂದೇ ಸತಿಗೆ ಅಗದ್ಬಿಟ್ಟೆ. ಫುಲ್ ಇಲ್ಲೆಲ್ಲ ಇದಾಗೋಯ್ತು. ಚೆನ್ನಾಗಿದೆ ಬಟ್ ಐಸು ಅಯ್ಯಪ್ಪ ಫುಲ್ ಐಸಲ್ಲಿ ಸ್ಟೋರ್ ಮಾಡಿರ್ತಾರೆ. ನಂದಕ್ಕೂ ಅವಳದಕ್ಕೂ ತಿನ್ನೋದಕ್ಕೂ ಡಿಫ್ರೆನ್ಸ್ ನೋಡಿ. ಓ ಮೈ ಗಾಡ್, ನಂದು ಇಷ್ಟೇ, ಇವಳದು ನೋಡಿ. ಅವನು ವಿಡಿಯೋದಲ್ಲಿ ತೋರಿಸ್ಕೊಳ್ಳಲ್ಲ, ಬಟ್ ಅದನ್ನು ಖಾಲಿ ಮಾಡೋದು ಅವನು. ಎಂಥದಿಲ್ಲ, ನಾನು ನೋಡಿದ್ರೆ ಗೊತ್ತು ಬಿಡೆ. ನನಗೆ ಪೂರ್ತಿ ಖಾಲಿ ಮಾಡಬೇಕಂತ ಇದಿಲ್ಲ, ಇಂಟೆನ್ಷನ್ ಇಲ್ಲ. ಅವನೇ ಎಲ್ಲ ಖಾಲಿ ಮಾಡೋದು. ನಾನು ಸ್ವಲ್ಪ ತಿನ್ಬಿಟ್ಟು ಸಾಕು ಅಂದ್ಬಿಟ್ಟು ಖಾಲಿ ಮಾಡ್ತಾಳೆ. ಆಫ್ ಮಾಡೋದು. ಯಾಕೆ? ಬರೀ ಡೌಡ್ ಅಲ್ಲಿ ಅದು ಪೂರ್ತಿ ತಿನ್ನೋದನ್ನ ನೋಡ್ಬಿಡ್ತಾರೆ. ಎಲ್ಲ ನಾನೇ ತಿಂದೆ ಅಂತ ಗೊತ್ತಾಗುತ್ತೆ ಅಂತ ಹಂಗೆ ಹೇಳ್ತಾಳೆ. ನಿಜ ತಾನೆ? ಪ್ರ್ಯಾಂಕ್ ಅಂತೂ ಅಲ್ಲ, ಸೀರಿಯಸ್ ಆಗಿ. ನಿಮಗೆ ಆಫರ್ ಲೆಟರ್ ಕಳಿಸಿದ್ರು ಪ್ರ್ಯಾಂಕ್ ಅಂತ. ಆಫರ್ ಲೆಟರ್ ಬಂದಿದೆ ನೋಡಿದ್ದೀನಿ, ಬಟ್ ಶೀ ಇಸ್ ನಾಟ್ ಗೋಯಿಂಗ್. ಅವ್ರ ಮನೇಲಿ ಕಳ್ಸೋಕ್ಕೆ ಚಾನ್ಸೇ ಇಲ್ಲ. ನಮ್ಮ ಮನೇಲಿ ಕಳಿಸ್ತಾ ಇಲ್ಲ ನಿಜವಾಗ್ಲೂ, ಬಟ್ ನಾನು ಹೋಗ್ತಾ ಇದ್ದೀನಿ. ಏನು ಟ್ರೈ ಇದೆ? ಏನು ಅವರೇ ಕರ್ಕೊಂಡು ಹೋಗ್ತಾರ? ನಾನೇ ಒಬ್ಬಳೇ ಹೋಗ್ತಾ ಇದ್ದೀನಿ. ಮನೆಗಿಲ್ದಂಗೆ ಒಬ್ಬಳೇ ಹೋಗ್ಬಿಡ್ತಾಳೆ ಇವಳು. ಮನೇಲಿ ಹೇಳಾಗಿದೆ ನಾನು ಹೋಗ್ತೀನಿ ಅಂತ. ಅವ್ರು ಬೇಡ ಅಂದಿದ್ದಾರೆ ಅಂತ ಇದೆ. ಅಂದಿದ್ದಾರೆ, ಬಟ್ ನಾನು ಹೋಗ್ಲೇಬೇಕು ಅಂತ ಅಂದಿದ್ದಾರೆ. ಅಪ್ಪ ಅಮ್ಮನ ಮಾತಿಗೆ ರೆಸ್ಪೆಕ್ಟ್ ಇಲ್ಲ. ಆಮೇಲೆ ನಮ್ಮ ಮನೆಯವರೆಲ್ಲ ನೋಡ್ತಾರೆ ವ್ಲಾಗ್ನ. ಹೇಳ್ತಾ ಇರೋದು, ಅಪ್ಪ ಅಮ್ಮನ ಮಾತಿಗೆ ಒಂಚೂರು ಮರ್ಯಾದೆ ಕೊಡದೆ ಹೋಗ್ತೀಯ. ದೇವ್ರೆ, ನಮ್ಮ ಮನೇಲಿ ಹಂಗೆ ಎಲ್ಲದಕ್ಕೂ ಬೇಡ ಅಂತಾರೆ. ಪಾತ್ರೆ ತೊಳ್ಕೊಂಡು ಕುತ್ಕೊಂಡು. ಅದು ಚೆನ್ನಾಗಿದೆ ಅಲ್ಲ, ಒಳ್ಳೆ ಕೆಲಸ. ಸೀರಿಯಸ್ ಆಗಿ ಆಲ್ಮೋಸ್ಟ್ ಎಲ್ಲ ಅರ್ಧ ಪ್ಯಾಕ್ ಆಗಿದೆ. ನಾಳೆ ಮಾರ್ನಿಂಗ್ ಇನ್ನೊಂದು ಸ್ವಲ್ಪ ತೊಗೊಂಡ್ರೆ ಮುಗಿಯುತ್ತೆ. ಮತ್ತೆ ಡ್ರೆಸ್ ಶಾಪಿಂಗ್ ಮಾಡ್ಬೇಕಂತ ಕರೆದೆ. ಹೋಗೋಣ, ಬರ್ತೀಯಾ? ಆನ್ಲೈನಲ್ಲಿ ಮಾಡ್ಕೊತೀನಿ. ಮಿಂತ್ರ ಇರೋದೇನಕ್ಕೆ? ನೋವು ಇರೋದು ಪ್ರಾಂಕ್ ಗೊತ್ತಾಗೋಯ್ತು ನನಗೆ. ಇಲ್ಲ, ಶಿ ಇಸ್ ನಾಟ್ ಗೋಯಿಂಗ್ ಡಾನ್ಸ್. ಅವಳು ಹೋಗ್ತಾಲ್ಲ ಗೊತ್ತಾಗೋಯ್ತು. ಫಸ್ಟ್ ಗಡ್ಬಡ್ ಖಾಲಿ ಮಾಡೋಕ್ಕಾಗ್ತದೆ. ವಿಡಿಯೋ ಆನ್ ಇದೆ ಅಂತ ಹಿಂಗೆ ಹೇಳ್ತಾ ಇದ್ದಲ್ಲ, ಈ ವಿಡಿಯೋ ಕಟ್ ಮಾಡಿದ್ರೆ ಅವಳೇ ಫುಲ್ ತಿಂತಾಳೆ. ಪ್ಲೀಸ್ ನಿಜ, ಒಂದು ಸ್ವಲ್ಪ ತಿನ್ಕೊಡು. ಇಲ್ಲಿ ಎಲ್ಲೋ ಕಲರಿಂದ ನಾನು ಈಗ ನೋಡಿ ವಿಡಿಯೋ ಆಫ್ ಆಗ್ತಂಗೆ ಬಿಡು ಅಂತ ನಾನೇ ತಿನ್ಬೇಕು ಅಂತ ತಿಂತಾಳೆ. ಬಾ ಅಕ್ಷಯ್, ಸ್ವಲ್ಪ ಈಗ ನೋಡಿ ವಿಡಿಯೋ ಆಫ್ ಮಾಡಿ. ನಾನು ಜಾಸ್ತಿ ನೋಡಿ ಫುಲ್ ಯಾರು ತಿಂದಿದ್ದು ಇವಾಗ? ಯಾರೇ ತಿಂದಿದ್ದು ಫುಲ್ಲು? ನೀನು ಯಪ್ಪ ಫುಲ್ ತಿಂದಿದ್ದು ಯಾರು ಇವಾಗ? ನಂಗೆ ನೆನ್ನೆಲ್ಲ ಹೊಟ್ಟೆ ನೋವು ಬಂದಿತ್ತು. ನೀನು ಕಣ್ಣು ಹಾಕಿದ್ಯಾ? ನಿಂಗೆ ತಿಂದರೆ ಹೊಟ್ಟೆ ನೋವು ಬರದೆ ಏನು ಬರುತ್ತೆ? ಬಾಯ್ ಮುಚ್ಕೊಂಡು. ಇಲ್ಲಿ ಪ್ರೈಸ್ ಕ್ಲಬ್ ಓಪನ್ ಆಗಿರ್ಬೇಕಿತ್ತು. ಪ್ರೈಸ್ ಕ್ಲಬ್ ಅದು ತಿನ್ಬೇಕಿತ್ತಾ? ಅದೇನದು ಬಂಡಿ? ಬಂಡಿ ಬರ್ಗರ್ ಬಂಡಿನಾ? ಅಯ್ಯೋ ಟಾರ್ಚರ್ ಆನ್ ಆಗಿದೆ. ಕಣ್ಣೇ ಕಾಣಿಸ್ತಲ್ವಲ್ಲಪ್ಪ ನಂಗೆ. ಅಷ್ಟು ದೂರ ಕ್ಯಾಮ್ರಾ ಇದೆಲ್ಲ, ಯಾಕೆ ತಲೆ ಕೆಡಿಸ್ಕೊತೀನಿ? ಝೂಮ್ ಮಾಡು. ಅಷ್ಟು ದೂರ ಕಾಣಿಸ್ತಲ್ಲ ಡಾರ್ಲಿಂಗ್ಸ್. ಬಂಡಿ ಯಾವ ಬಂಡಿ ಅಂತ ಗೊತ್ತಿಲ್ಲ, ಬರೀ ಬಂಡಿ. ತಿನ್ನೋ ಬಂಡಿ. ನಿನಗೆ ಮಾತ್ರ ಅದು ತಿನ್ನೋ ಬಂಡಿ. ತೋರಿಸ್ಬೇಡ. ಝೂಮಲ್ಲಿ ತೋರಿಸ್ದೆ ಹೋದ್ರೆ ನೀನು ಸಣ್ಣ ಆಗಂತ ಕಾಣಿಸ್ತೀಯಾ? ಇನ್ನ ಚಬ್ಬಿ ತರ ಕಾಣಿಸ್ತೀನಿ ನಾನು. ನೀನು ಇರೋದೇ ಹಂಗೆ ನೋಡು. ಏನು ತಗೋಬೇಕು ಇವಾಗ ನೀನು? ನಾನು ಎಲ್ಲ ತಗೊಬೇಕು. ಎಲ್ಲ ತಗೋಬೇಕು. ಇಲ್ಲಿರೋದೆಲ್ಲ ತಗೋಬಿಡ್ಬೇಕಾ ನೀನು? ಚೇರ್ ತಗೊಂಡು ಏನು ಮಾಡಲಿ? ಮತ್ತೆ ಏನು ತಗೋಬೇಕು? ನಾನು ಇವಾಗ ಫಸ್ಟು ನೈಟ್ ಡ್ರೆಸ್ ತೊಗೊಬೇಕಾ? ಸೀರಿಯಸ್ ಆಗಿ ಹೋಗ್ತಾ ಇದ್ದೀನಿ. ತೆಲುಗು ಮಾತಾಡ್ತೀನಿ ಅಲ್ಲಿ ಹೋಗಿ. ತೆಲುಗು
ರಾದು ಹ್ಞೂ ಮತ್ತೆ ಅಲ್ಲಿ ಹೋಗಿ ಏನು ಮಾಡ್ತೀಯ? ತೆಲುಗು ವಚನ್ ವಚನ್ ವಚಂದಿ ಅಂದರೆ ಬರುತ್ತೆ ಅಂತನಾ? ನೀನು ತೆಲುಗು ಚೆನ್ನಾಗಿ ಬರುತ್ತೆ, ಗೊತ್ತಾಗ್ತಾ ಇದೆ ನಂಗೆ ನಿಂಗೆ ಎಷ್ಟು ಚೆನ್ನಾಗಿ ತೆಲುಗು ಬರುತ್ತೆ ಅಂತ ಇಲ್ಲೇ ನೀನು ಹೇಳೋದ್ರಲ್ಲೇ. ಏಮಂಡಿ ಏಮು ಬಟ್ ಇದ್ರಲ್ಲಿ ಪಿಂಕ್ ಇರ್ಬೋದು. ಅದು ನಿಂಗೆ ಇಡ್ಸಲ್ಲ ಕಣೆ, ಹರಿದೋಗುತ್ತೆ ಅದು ಹಾಕೊಂಡ್ರೆ. ನೀನು ಚಿಕ್ಕದು ಅದು, ಸ್ಲಿಮ್ಮಾಗಿರೋರು ಹಾಕೋಬೇಕು. ನಿನ್ನಂತ ದಪ್ಪಗಿರೋರಿಗೆ ಅದು ಸೂಟ್ ಆಗುತ್ತೆ. ಅಲ್ಲಿ ಫ್ಲವರ್ ಟೈಪ್ ಇದೆಯಲ್ಲ ಅದು ಸೂಟ್ ಆಗುತ್ತೆ. ನಾನು ಅಷ್ಟು ದಪ್ಪ ಇಲ್ಲ, ಸ್ವಲ್ಪ ಟೈಟ್ ಆಗುತ್ತೆ ಅನ್ಸುತ್ತಲ್ಲ. ಡಬಲ್ ಎಕ್ಸೆಲ್ ಅದಕ್ಕೆ ಹೇಳಿದ್ದು ಟೈಟ್ ಆಗುತ್ತಲ್ವ ಸ್ವಲ್ಪ. ನಂತರ ಇನ್ನ ಇಬ್ರು ಹಾಕೋಬಹುದು. ಇನ್ನೊಂದು ಕೈ ಸಾಲಲ್ಲ ಬಿಡೋದು. ಎಷ್ಟೇ ಪಿಂಕು, ಇದು ಪಿಂಕು, ಅದು ಪಿಂಕು, ಎಷ್ಟೇ ಪಿಂಕ್ ತಗೋತೀಯಾ? ಅದರಲ್ಲಿ ಪಿಂಕ್ ಅಲ್ಲಿ ಅದೇನಕ್ಕೇನೆ ಇದರಲ್ಲಿ ಸಮ್ಟೈಮ್ಸ್ ಮ್ಯಾಗಿ ಮಾಡ್ಕೊಂಡು ತಿಂತೀನಿ. ಪಿ ಜಿಯಲ್ಲಿ ಮ್ಯಾಗಿ ಮಾಡ್ಕೊಂಡು ತಿನ್ನೋಕ್ಕೆ. ಬಟ್ ದಟ್ ಈಸ್ ಗುಡ್ ಆ್ಯಕ್ಚುಲಿ. ಪರ್ಫೆಕ್ಟ್. ಇವಾಗ ಕನ್ಫರ್ಮ್ ಆಯಿತು, ಪಕ್ಕ ಶೀ ಈಸ್ ಗೋಯಿಂಗ್. ಲಗೇಜ್ ಬ್ಯಾಗ್ ತೊಗೊತಾ ಇದ್ದಾಳೆ, ಶೀ ಈಸ್ ಗೋಯಿಂಗ್. ಒಳ್ಳೇದು, ತೊಲಗ್ಲಿ. ಬೆಂಗಳೂರಲ್ಲಿ ಇಂಥವ್ರು ಬೇಡ. ಇಂಥ ತಿಂದು ನಮ್ದೆಲ್ಲ ಫುಡ್ನ ಇವಳು ತಿಂದು ಖಾಲಿ ಮಾಡಿಬಿಡ್ತಾಳೆ. ಬೆಂಗಳೂರಿಂದ ತೊಲಗು. ಟಾರ್ಚರ್ ಕೊಡ್ತಿದ್ದೀನಿ. ಫೈನಲಿ ಶೀ ಈಸ್ ಗೋಯಿಂಗ್. ನೋಡಿ, ತಿನ್ನೋ ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಬಾಕ್ಸ್ಗಳು ತಗೋತಾ ಇದ್ದಾಳೆ. ಬೇಕಾಗುತ್ತೆ ಅದು ಮಾತ್ರ ಮಿಸ್ ಮಾಡಲ್ಲ ಅವಳು. ತಿನ್ನೋದನ್ನ ಶೇಖರಣೆ ಮಾಡಿ ಇಟ್ಕೊಬಿಡ್ಬೇಕು. ಇವಾಗ ನೋಡಿ ಡಾರ್ಲಿಂಗ್ಸ್, ಏನಿಲ್ಲ ಅಂದರೆ ಒಂದು 10 ಚಿಪ್ಸು, ಒಂದು 50 ಬಿಸ್ಕೆಟ್ಸು, ಆಮೇಲೆ ಮಿಕ್ಸ್ಚರು, ಏನೇನೇನು ಸಿಗುತ್ತೋ ಅದನ್ನೆಲ್ಲ ತಗೋತಾಳೆ. ಅದೇ ಒಂದು ಬ್ಯಾಗ್ ಆಗುತ್ತೆ. ತಿನ್ನೋದು ಮುಖ್ಯ ಅವಳಿಗೆ. ವ್ಯಾನಿಟಿ ಬ್ಯಾಗಲ್ಲಿ ಅದನ್ನೆಲ್ಲ ಹಾಕೋತೀನಿ. ನಂಗೆ ಗೊತ್ತು, ಐ ನೋ ದಟ್. ನೀನು ಹುಟ್ಟಿರುವುದೇ ತಿನ್ನೋದಕ್ಕಾಗಿ ಮಗು. ತಿನ್ನು. ಅದೇ ಫಸ್ಟು ಬೆಂಗಳೂರಿಂದ ತೊಲಗು ಅಷ್ಟೇ. ನೋಡಿ ಹೆಂಗೆ ಹೇಳ್ತೀಯ ನೋಡ್ದ ನೀನು. ನೋಡಿ ಡಾರ್ಲಿಂಗ್ಸ್, ಅವಳ ಸೆಕ್ಷನ್ನಿಗೆ, ಅವಳ ಪ್ರೀತಿಯ ಸೆಕ್ಷನಿಗೆ ಬಂದಿದ್ದಾಳೆ. ಮುಖ ಹೆಂಗೆ ಹರಳ್ತಾ ಇದೆ ನೋಡಿ. ಏನೇನು ತಗೊಳ್ಳಿ, ಯಾವ್ದಾವ್ದನ್ನು ಪ್ಯಾಕ್ ಮಾಡ್ಕೊಬಿಡ್ಲಿ, ಎಲ್ಲ ಎತ್ಕೊಬಿಡ್ಲಾ ಅಂತ. ಇವಾಗ ಇದರಲ್ಲೆಲ್ಲ ಒಂದೊಂದು ಹೋಗುತ್ತೆ, ನಂಗೆ ಗೊತ್ತಾಗ್ತಾ ಇದೆ. ನೋಡಿ ತಿನ್ನೋದು ಮಾತ್ರ ಅವಳಿಗೆ ಇಲ್ಲೇ ಆಯ್ತಾನೆ. ನೋಡಿ ಡಾರ್ಲಿಂಗ್ಸ್, ಇಲ್ಲ ಇವಾಗ ಸ್ಟಾರ್ಟ್ ಆಗಿದೆ. ಸೀರಿಯಸ್ ಆಗಿ ಹೊಟ್ಟೆ ಹಸಿತಿದೆ ಡಾರ್ಲಿಂಗ್ಸ್. 1 hour ಆಯಿತು ಬಂದು ನಿಂತ್ಕೊಂಡು. ಅದು ಇದು ತಗೋತಾನೆ. ನೀನು ಹೋಗ್ತಾ ಇರೋದು ಹೈದ್ರಾಬಾದ್ಗೆ, ಬೇರೆ ಏನಾದರೂ ಬೇರೆ ದೇಶಕ್ಕೆ ಹೋಗ್ತಾ ಇದೆಯಾ? ಎಷ್ಟು ತಿನ್ನೋ ಐಟಮ್ ತೊಗೊಂಡಿದೆಯೇ? ಸಾಕಿನೇ ಎಷ್ಟು? ಅದು ಆಲ್ರೆಡಿ ಇಟ್ಟು ಬಂದಿದ್ದೀನಿ ಬಾ ಕೆಳಗೆ. ಇನ್ನೂ ಸ್ವಲ್ಪ. ಶಬ್ಬಾಷ್. ಇದಾ ಇಷ್ಟೊಂದಾ? ಓ, ಇದು ಇಲ್ಲೇ ಇರೋದಾ? ಒಂದು ಎತ್ಕೊಂಡು ಹಾಕು, ಚೆನ್ನಾಗಿರುತ್ತೆ ಇದು ಬಿಸ್ಕೆಟ್. ಫೋನ್ ಕಳ್ಕೊಂಡಿದ್ದಾಳೆ. ನಿಜ, ಇಲ್ಲೇ ಇಕ್ಕಿದ್ದೆ. ಎಲ್ಲಿ ಫೋನು? ಎಲ್ಲೂ ಇಲ್ಲ. ಇಲ್ಲಿ ಕಳೆದೋಯ್ತಾ? ನಿನ್ನ ಹತ್ರ ಇದೆಯಾ? ಹೋಗೋ ಟೈಮಲ್ಲಿ ಫೋನ್ ಕಳ್ಕೊಂಡ? ಹೈದ್ರಾಬಾದ್ಗೆ ಹೋಗ್ತಾ ಇದೆಯಾ ಫೋನ್ ಇಲ್ಲದೆ? ಬಿಡಂಗ್ರು ಇದೆ, ಫೋನ್ ಕಳೆದೋಗಿದೆ. ಫೋನ್ ಮಾಡು. ಕಾಲ್ ಮಾಡಿದೆ ಸ್ವಿಚ್ ಆಫ್ ಬರ್ತಾ ಇದೆ. ಕಾಲ್ ಮಾಡಿ ನಾನು ಕಳ್ಕೊಂಡು ಬಿಡಿ. ಕಳೆದೋಯ್ತಾ ಫೋನು? ಅಲ್ಲೇ ಇಕ್ಕಿದ್ದೆ, ಎತ್ಕೊಂಡ. ನಾನೇ ಕಿತ್ಕೊಳ್ಳಿ, ನಾನು ನಿನ್ನ ಪಕ್ಕದಲ್ಲಿ ಇದ್ನ, ಇವಾಗ ತಾನೇ ಬಂದಿದ್ದು ನಾನು. ಹೈದ್ರಾಬಾದ್ಗೆ ಹೋಗೋ ಟೈಮಲ್ಲಿ ಫೋನ್ ಕಳ್ಕೊಂಡು. ಸೂಪರ್. ಅಲ್ಲೇ ಇದೆ ಎಲ್ಲೋ. ಬಿಡು, ಮತ್ತೆ ಇನ್ನೇನು ಹೋಗ್ತೀಯಾ ಫೋನ್ ಇಲ್ಲದೆ ಹೈದ್ರಾಬಾದ್ಗೆ? ನಗ್ತಾ ಇದೆಯಾ ಹಂಗೆ ಹೇಳಿದ್ರೆ? ಪ್ಲೀಸ್ ಕೊಡು. ಫೋನ್ ಇಲ್ಲದೆ ಹೆಂಗೆ ಹೈದ್ರಾಬಾದ್ಗೆ ಹೋಗ್ತಾ ಇದೆ? ಬಿಡು, ಕಳೆದೋಯ್ತು ಬಿಡು ಫೋನ್. 5 ನಿಮಿಷ ಇಲ್ಲೇ ಇಟ್ಟಿದ್ದ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಇಲ್ಲೇ ಇಟ್ಟಿದ್ದ. ನಾನು ನೋಡೇ ಇಲ್ಲ, ನಿನ್ನ ಫೋನ್ ನೋಡಿಲ್ಲ ನಾನು ಜಸ್ಟ್ ಇವಾಗ ಬಂದೆ. ನೋಡ್ಕೊಪ್ಪ, ನನ್ನ ಜೇಬ್ನ ನೋಡ್ಕೊ, ಪಾಕೆಟ್ಸ್ ನೋಡ್ಕೊ, ನನ್ನ ಹ್ಯಾಂಡ್ ನೋಡ್ಕೊ, ಎಲ್ಲಿ ಬೇಕಾದ್ರೆ ನೋಡು. ಐ ಡೋಂಟ್ ಹ್ಯಾವ್ ಯುವರ್ ಫೋನ್. ಕ್ಯಾಮ್ರಾದವ್ರಿಗೆ ಹೇಳು. ಆಗಲ್ಲ ಬಿಡು. ಕ್ಯಾಮ್ರಾದಲ್ಲಿ ಚೆಕ್ ಮಾಡ್ಸೋಣ. ಇಲ್ಲ, ನಂಗೆ ಲೇಟ್ ಆಗ್ತದೆ, ನಾನು ಮನೆಗೆ ಹೋಗ್ಬೇಕು. ಸೀರಿಯಸ್ಲಿ ನಿನ್ಗೆ ಅದು ಇಂಪಾರ್ಟೆಂಟ್ ಮನೆಗೆ ಹೋಗೋದು? ಮನೆಗೆ ಹೋಗೋದು ಇಂಪಾರ್ಟೆಂಟ್ ಅಲ್ವಾ? ಅಕ್ಷಯ್, ನನ್ನ ಫೋನ್ ಇಲ್ಲ, ನೀನ್ ಮನೆಗೆ ಹೋಗ್ಬೇಕು. ನೀನು ಕಳ್ಕೊಂಡಾಯ್ತು ಬಿಡು, ಇನ್ನೇನು ಮಾಡ್ತೀಯ? ಹುಡುಕ್ತಿಲ್ವಾ ಅಲ್ಲಿ? ಕಳೆದೋಯ್ತು ಫೋನ್ ಕಳೆದೋಯ್ತು. 5 ಮಿನಿಟ್ಸ್ ಬೇಕಾ ಸಿಗಕ್ಕೆ? ನಿಜ ಹೇಳು, ಎತ್ಕೊಂಡಿದ್ರೆ ಕೊಡು. ನನ್ನ ಹತ್ರ ಇಲ್ಲಪ್ಪ, ಸೀರಿಯಸ್. ಮತ್ತೆ ಕ್ಯಾಮ್ರಾಗೆ ಹೇಳೋಣ ನಡಿ. ಫೋನ್ ಮಾಡು ಅಕ್ಷಯ್ ಪ್ಲೀಸ್. ಇಲ್ಲ ಕ್ಯಾಮ್ರಾ, ನಾನು ಅಲ್ಲಿ ಅಂಕಲ್ಗೆ ಹೇಳ್ತಾ ಇದ್ದೆ. ಆ ಜಾತ್ರೆ ಫೋನ್ ಯಾರು ತಗೋತಾರೆ? 13. ಸೊ ಡಾರ್ಲಿಂಗ್ಸ್, ಹೈದ್ರಾಬಾದ್ಗೆ ಹೋಗೋದಕ್ಕೆ ಅವಳ ಶಾಪಿಂಗ್ಗಳೆಲ್ಲ ಮುಗ್ದಿದೆ. ಅವಳಿಗೆ ಏನೇನು ಬೇಕು ಐಟಮ್ಗಳೆಲ್ಲ ತೊಗೊಂಡಿದ್ದಾಳೆ. ಟುಮಾರೋ ಶೀ ಈಸ್ ಗೋಯಿಂಗ್ ಟು ಹೈದ್ರಾಬಾದ್. ಲೆಟ್ಸ್ ಸೆಂಡ್ ಹರ್. ಈ ಭಾಳ ಬೇಕಾ ನಿನಗೆ? ಅಲ್ಲಿ ಹೈದ್ರಾಬಾದಲ್ಲೆಲ್ಲ ಹೋಗಿ ಪಿ ಜಿಲೆಲ್ಲ ಈ ಥರ ಬೇಕಾ? ಥಿಂಕ್, ಸೋಚೋ. ಏನಂಗಂದ್ರೆ? ಐ ಆಮ್ ಲೀವಿಂಗ್ ಟುಮಾರೋ. ಹಂಗಂದ್ರೆ ಹೈದ್ರಾಬಾದ್ಗೆ ಹೋಗ್ತಾ ಇದೆಯಾ? ಹಾಂ, ಫೈನಲಿ ಫಿಕ್ಸು. ಓಕೆ ಡಾರ್ಲಿಂಗ್ಸ್, ಒಂದು ಖುಷಿ ವಿಷಯ ಸಿಕ್ಕಿದೆ. ಅವಳು ಹೈದ್ರಾಬಾದ್ಗೆ ಹೋಗ್ತಾ ಇದ್ದಾಳೆ. ಕಳಿಸ್ಕೊಡೋಣ. ಟಾಟಾ ಬಾಬಾಯ್ ಸೇವ್ ಮಾಡೋಣ. ಇವಾಗ ಆ್ಯಕ್ಚುಲಿ ಇವಳು ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ದಾಳೆ ಹೋಗೋದಕ್ಕೆ ಅಂತ. ಅವ್ರ ಮನೆಯಲ್ಲೇ ಒಪ್ಪೇ ಇಲ್ಲ, ಅಂದರೆ ಅವ್ರ ಮನೆಯಲ್ಲೇ ಇಷ್ಟ ಇಲ್ಲ ಇವಳನ್ನ ಕಳ್ಸೋದಕ್ಕೆ. ಬೇಡ ಅಂತ ಇದ್ರು ಇವಳು
ಅದನ್ನು ಅಪೋಸ್ ಮಾಡಿ ಅಪ್ಪ ಅಮ್ಮನ ಮಾತು ಛೀ ಅಂತ ಅದನ್ನು ತಳ್ಳಾಕಿ ಹೋಗ್ತಾ ಇದ್ದಾಳೆ. ಇವಾಗ ಇಷ್ಟು ಅದನ್ನೆಲ್ಲ ಶಾಪಿಂಗ್ ಐಟಮ್ಸ್ಗಳು ಏನೇನು ಬೇಕೋ ಅವಳಿಗೆ ಅದನ್ನೆಲ್ಲ ತೊಗೊಂಡು ಹೋಗ್ತಾ ಇದ್ದಾಳೆ. ಇವ್ರ ಮನೇಲಿ ಇವಾಗ ಶಾಕ್ ಶಾಕ್ ಶಾಕ್. ಓಕೆ, ಯಾವಾಗ ಹೊರಡೋದು? ನಾಳೆನಾ? ನಾಳೆ ಎಷ್ಟೊತ್ತಿಗೆ? ನೈಟ್ 7 o'clock. ಓಕೆ, ನಾಳೆ ನೈಟ್ 7 o'clock ಬಸ್ಸಿದೆ. ನಾಳೆ ನೈಟು ಬಂದು ಟಾಟಾ ಬಾಬಾಯ್ ಮಾಡೋಣ. ಇವಾಗ ನಾನು ನಿಮಗೆ ಟಾಟಾ ಬಾಬಾಯ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಟಾಟಾ ಬಾಬಾಯ್, ಸಿ ಯು, ಲವ್ ಯು, ಬಾಯ್ ಬಾಯ್. Bye. Bye.